ಈತನ ಹೆಸರು ಶೇಖರ್, ವಯಸ್ಸು 35 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ಕೌರನಹಳ್ಳಿ ಗ್ರಾಮದ ನಿವಾಸಿ. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಾಲೇಜಿನ ಬಸ್ ಚಾಲಕ. ಈಕೆ BBA ವಿದ್ಯಾರ್ಥಿನಿ. ಇನ್ನು ಈಗ ತಾನೇ ವಯಸ್ಸು 19 ವರ್ಷ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ನಿವಾಸಿ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಈಕೆ BBA ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ಪ್ರತಿದಿನ ಕಾಲೇಜು ಬಸ್ಸಿನಲ್ಲಿ ಕಾಲೇಜಿಗೆ ಬಂದು ಹೋಗ್ತಾ ಇದ್ಲು. ಹೀಗೆ ಬಸ್ನಲ್ಲಿ ಪಿಕಪ್ಪು ಡ್ರಾಪು ಮಾಡುವಾಗ ಕಾಲೇಜು ಬಸ್ಸಿನ ಚಾಲಕ ಶೇಖರ್ ಜೊತೆ ಪ್ರೇಮಾಂಕುರವಾಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ಇಬ್ಬರು ಮನೆ ಬಿಟ್ಟು ಹೋಗಿ ದೇವಸ್ಥಾನವೊಂದರಲ್ಲಿ ಮದುವೆಯೂ ಆಗಿದ್ರು. ಆದರೆ ಹುಡುಗಿಯ ಪೋಷಕರು ತಮ್ಮ ಮಗಳು ಕಾಣೆಯಾದ ಬಗ್ಗೆ ದೂರು ನೀಡಿದ್ರು. ಆಗ ಜೋಡಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಗೆ ಬಂದಾಗ ಆಗಬಾರದ ಘಟನೆ ನಡೆದು ಹೋಗಿದೆ. ಲವ್ ಮಾಡ್ಕೊಂಡವ್ರೆ, ಮನೆಯಲ್ಲಿ ಅವ್ರ ಅಮ್ಮನಿಗೂ ಹೇಳವ್ರೆ. ಆದರೆ ಏನು ಅಂದ್ಕೊಂಡ್ರೆ ಹುಡುಗಿ ಮನೆ ಬಂದುಬಿಟ್ಟವಳೆ, ಎಕ್ಸಾಮ್ ಬರೆದ್ಬಿಟ್ಟು ಬಂದವಳೆ. ಬಂದು ಮದುವೆ ಆಗವಳು ಪಿಳೇಕಮ್ಮನ ದೇವಸ್ಥಾನದಲ್ಲಿ. ಮದುವೆ ಆಗಿ ಎಲ್ಲ ಬೇರೆ ಕಡೆ ಹೊರಟೋಗ್ಯವ್ರೆ, ಭಯವಿದ್ದು ಹೊಡಿತಾರೆ ಅಂತೇಳಿ. ಒಂದಿನ ಎಲ್ಲ ಆ ಕಡೆನೇ ಇದ್ದು ಒಂದು ನೈಟು ಒಂದು ರಾತ್ರಿ ನೆನ್ನೆ ಹೋಗಿ ಕರ್ಕೊಂಬಂದ್ರಿ, ಏನೋ ಒಂದು ಮಾತಾಡಿ ಸಾಲ್ವ್ ಮಾಡೋಣ ಅಂತ ಕರ್ಕೊಂಬಂದು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಆ ಹುಡುಗಿ ನಮ್ಮ ಪರ ಮಾತಾಡಿದ್ದಕ್ಕೆ ಅವರಪ್ಪ ಅಮ್ಮ ಇಬ್ಬರು ಅಜ್ಜಿ ತಾತನ ಮೇಯ್ನು ಕರ್ಕೊಂಡೋಗ್ಯವ್ರೆ. ಒಳ್ಳೆ ಮಾತುಗಳು ಹೇಳಿ ಇವು ಶದಲ್ಪುರದ ಹತ್ರ ಅವ್ನು ನೋಡ್ದ ಇಳಿಸ್ಬಿಟ್ಟವ್ರು. ರಾತ್ರಿ 10-10:30 ಆಗಿತ್ತು. ಇಳಿಸ್ಬಿಟ್ಟವ್ರೆ. ಅವನು ಮನಸ್ಸು ಮುರ್ಕೊಂಡು ಅವನು ರಾತ್ರಿನೇ ಏನೇನೋ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟವನೇ, ಆಗಿಲ್ಲ. ಮತ್ತೆ ಬೆಳಗ್ಗೆ ಹೋಗ್ಯವನೇ ಒಡೆದು ಕಳ್ಸವ್ರೆ. ಹುಡುಗಿ ಅವರಪ್ಪ ಅವರಮ್ಮ ಯಾರು ಒಡೆದು ಕಳಿಸ್ಬಿಟ್ಟವ್ರೆ. ಅವನು ಬಂದು ಆ ಹುಡುಗಿ ಇಲ್ಲಾಂದರೆ ನಾನು ಬದುಕಲ್ಲ ಅಂತೇಳ್ಬಿಟ್ಟು ವಿಷ ಕುಡ್ದು ಹಾಸ್ಪಿಟ್ಲಲ್ಲಿ ಅವನು. ನನ್ನ ಹೆಸರು ಮುಷ್ಟೂರು ಶಶಿಕುಮಾರ್ ಅಂತ ಸರ್. ನಮ್ಮೂರಲ್ಲಿ ಸುನೀಲ್ ಅಂತ ನಮ್ಮ ಹುಡುಗ ಒಬ್ಬ ಇದ್ದಾನೆ. ಹುಡುಗ ಈಗ ಮದುವೆ ಆಗಿದ್ದಾನೆ. ಯಾರು ನಾವು ಶೇಖರ್ ಮತ್ತು ತನುಷ್ ಅನ್ನೋರು ಮದುವೆ ಆಗಿದ್ದಾರೆ. ಅವರಿಬ್ಬರು ಸುನೀಲ್ಗೆ ಪರಿಚಯ. ಆ ಹುಡುಗ ಪರಿಚಯ. ಸುನೀಲ್ ಕಾರು ತಗೊಂಡೋಗಿ ಅವನು ಹುಡುಗಿನ ಮದುವೆ ಮಾಡಿಕೊಂಡು ಹುಡುಗಿ ಕಡೆಯವ್ರು ಕಂಪ್ಲೇಂಟ್ ಕೊಡ್ತಾರಂತೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸವ್ರ ಮಾಹಿತಿ ಪ್ರಕಾರ ಸುನೀಲ್ಗೆ ಫೋನ್ ಮಾಡ್ತಾರೆ. ಬಾಪ ಈ ಥರ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ, ಹುಡುಗಿ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದಾರೆ, ನಿನಗೆ ಮಾಹಿತಿ ಏನಿದ್ರೆ ಹೇಳು ಬಾಪ ಅಂತ ಸುನೀಲ್ಗೆ ಹೇಳ್ತಾರೆ. ಸುನೀಲ್ ನನಗೆ ಫೋನ್ ಮಾಡ್ತಾರೆ, ಅಣ್ಣ ಈ ಥರ ಪೊಲೀಸವ್ರು ಕರೀತಾ ಇದ್ದಾರೆ ಅಣ್ಣ. ಯಾಕಪ್ಪ ಅವ್ರು ನಿನ್ನ ಕರೀತಾರೆ? ಅಣ್ಣ ನಾನು ಕಾರ್ ತೊಗೊಂಡೋಗಿದ್ದೆ, ಮತ್ತು ನನಗೆ ಫೋನು ಮಾಡಿದ್ರು, ಅದಕ್ಕೆ ಕರೀತಾ. ಆಯ್ತಪ್ಪ ಹಾಗಾದರೆ ಎಲ್ಲಿದ್ದಾರೆ ಹೇಳು ಅಂದರೆ, ಅಣ್ಣ ಆಯ್ತು ಹೇಳ್ಬಿಡ್ತೀನಿ ಅಣ್ಣ ಅಂತ ಸುನೀಲ್ ನಾನೇ 3 ಗಂಟೆಗೆ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಬಂದೆ. ಹುಡುಗಿ ಸಂಬಂಧಿಕರ ಮುಂದೆ ನಾನು ಹೇಳಿದೆ, ನೋಡಪ್ಪ ಮುಂದೆ ತೊಂದರೆ ಆಗ್ತಿದೆ, ಏನಿದ್ರೆ ಅದು ಹೇಳ್ಬಿಡು, ನಿನಗೆ ಮಾಹಿತಿ ಗೊತ್ತಿದ್ರೆ ಹುಡುಗಿ ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ಹೇಳಪ್ಪ ಅಂದೆ. ಸರಿ ಅಣ್ಣ ಹೇಳ್ತೀನಿ ಅಣ್ಣ ಅಂತೇಳಿ ನಾನೇ ಒಂದು ಕಾರ್ ತೊಗೊಂಡು, ನಂದೇ ಕಾರ್ ತೊಗೊಂಡು ಹೋದೆ. ಅವ್ರನ್ನ ಕರ್ಕೊಂಬರೋಣ ಅಂತ ಹೋದೆ. ಮತ್ತು ಜನ ಆ ಕಡೆಯಿಂದ ಬರಬೇಕಾದ್ರೆ ಜಾಸ್ತಿ ಆಗ್ತಾರೆ ಅಂತೇಳಿ ಸುನೀಲ್ ಕಾರ್ ತೊಗೊಬಂದೆ. ಹೋಗಿ ನಂದಗುಡಿ ಹತ್ರ ಒಂದು ಗ್ರಾಮದಲ್ಲಿದ್ದರು ಸರ್. ಅವರು ಕರ್ಕೊಂಬಂದು ಸ್ಟೇಷನ್ಗೆ 7 ಗಂಟೆ ಬಂದೆ. 7 ಗಂಟೆಗೆ ಬಂದು ಒಳಗಡೆ ಕರ್ಕೊಂಡೋದ್ರು. ಹುಡುಗಿ ಕಡೆ ಸಂಬಂಧಿಕರು ತುಂಬ ಜಾಸ್ತಿ ಜನ ಇದ್ದರು, ಹುಡುಗನ ಕಡೆ ಯಾರೂ ಇರಲಿಲ್ಲ. ನಾವು ಸುನೀಲ್ ಪರವಾಗಿ ಅಲ್ಲಿ ಹೋಗಿದ್ದು, ಯಾಕಂದರೆ ಮದುವೆ ಆಗಿರೋ ಮಾಹಿತಿ ಅವರು ಗೊತ್ತಾದ ಮೇಲೆ ಗೊತ್ತಿದೆ ಅಷ್ಟೇ. ಹುಡುಗಿ ಯಾರು ನನಗೆ ಪರಿಚಯನೇ ಇಲ್ಲ ಅವರು. ಹಾಗಾಗಿ ನಾನು ಹೊರಗಡೆ ಅಲ್ಲಿ ನಿಂತಿದ್ದೆ. ಸುಮಾರು 7:15 10:15ವರೆಗೂ ಸ್ಟೇಷನಲ್ಲೇ ಇಟ್ಕೊಂಡು ಹುಡುಗಿನ ಪಾಪ ಹುಡುಗಿ ಕಡೆ ಸುಮಾರು ಸಂಬಂಧಿಕರು ತುಂಬ ಇದ್ದರು. ಹೋಗಿ ಅವ್ರಿಗಿನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ಬಂದ್ಬಿಡು ಬೇಡಮ್ಮ, ನೀನು ಒಬ್ಬಗಳಿದೆಯಾ, ನೀನು ಹಂಗಿದೆ ಹಿಂಗಿದೆ, ನೀನು ಬೇಡ, ಅವ್ನ ಜೊತೆ ಹೋಗ್ಬೇಡ, ಅವ್ನು ಸರಿ ಇಲ್ಲ ಅಂತೆಲ್ಲ ಹೇಳ್ತಿದ್ರು. 2 ಅವರ್ ಹುಡುಗಿ ಕಡೆಯವರು ಪೊಲೀಸ್ನವರು ಒಂದು ರೂಮಲ್ಲಿ ಬಿಟ್ಟು ಹುಡುಗಿನ ಮಾತಾಡ್ತಿದ್ರು. ಮತ್ತೆ ಇನ್ನೊಂದು ಅರ್ಧ ಗಂಟೆ ಇವನ್ನ ಶೇಖರ್ನ ಮಾತಾಡಿದ್ರು ಬಂದು, ಬೇಡ ನಮ್ಮ ಹುಡುಗಿನ ಬಿಟ್ಬಿಡು, ನೀನು ಏನಾದ್ರು ದುಡ್ಡು ಕಾಸು ಬೇಕಾದ್ರೆ ಕೊಡ್ತೀವಿ ಅಂದರೆ, ಅವ್ನು ಯಾವ ಕಾರಣಕ್ಕೂ ನಾನು ಪ್ರೀತಿ ಮಾಡಿದ್ದೀನಿ, ನಾನು ಬಿಡಲ್ಲ ಅಂತೇಳಿ ಅವನು ಹೇಳ್ತಾ ಇದ್ದ. ಅದಾದಮೇಲೆ ಒಂದು 2.5 ಗಂಟೆ ಆದಮೇಲೆ ಒಂದು 10 ಕಾಲೇಜ್ ಸರ್. ಆವಾಗ ಏನಾಯಿತು, ಇವರು ಲೇಡಿ ಸಬ್ ಇನ್ಸ್ಪೆಕ್ಟ್ರಲ್ಲಿ, ಏನಮ್ಮ ನೀನು ಇಷ್ಟೆಲ್ಲರೂ ಕೇಳ್ತಾ ಇಲ್ಲ, ನಿನಗೆ ನಾನು ಹೇಳ್ಬಿಡ್ತೀನಿ ನೋಡಿ ಈಗ ಅಂತೇಳಿ ಅಲ್ಲಿ CC ಕ್ಯಾಮ್ರಾ ಫುಟೇಜ್ ತಗೊಳ್ಬೇಕಾದ್ರೆ ಹುಡುಗಿನ ಪ್ರೆಸರ್ ಮಾಡಿದ್ರು. ಆದರೂ ಹುಡುಗಿ ಒಪ್ಪಿಲ್ಲ. ನಾವು ಹೊರಗಡೆಯಿಂದ ನಾವು ನೋಡ್ತಾ ಇದ್ವಿ, ಆದರೂ ಹುಡುಗಿ ಒಪ್ಪಿಲ್ಲ. ಮತ್ತೇನು ಮಾಡಿದ್ರು, ಅಜ್ಜಿ ಮನೆಗೆ ಹೋಗ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡ್ಕೊತೀವಿ. ಇಬ್ಬರು ಅಜ್ಜಿ ಮನೆ, ಅವ್ರ ತಂದೆ ತಾಯಿ ಮನೆಗೆ ಹೋಗೋಕೆ ಹುಡುಗಿ ಒಪ್ಪಿಲ್ಲ. ಇಬ್ಬರು ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಮಾಡ್ಕೊತೀವಿ ಅಂತೇಳಿ ಸಪ್ರೇಟ್ ಸ್ಟೇಟ್ಮೆಂಟು, ಹುಡುಗನ ಮನೆ ಥರ ಹೋಗಂಗೆ, ಹುಡುಗಿ ಮನೆ ಥರ ಹೋಗಂಗೆ ಇವರೇ ಸ್ಟೇಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಒಂದು ಫಾರ್ಚುನರ್ ಕಾರಲ್ಲಿ ಇಬ್ಬರೂ ಹತ್ತಿಸಿ ಕಳಿಸ್ತಾರೆ. ಕಳಿಸಿದ ಮೇಲೆ ಬೆಳಗ್ಗೆ ಬಂದ ನಮಗೆ ಮಾಹಿತಿ ಪ್ರಕಾರ ಇಲ್ಲಿ ಹೋಗಿದ ತಕ್ಷಣ ಅವ್ರನ್ನ ಅಗಲಗುರ್ಕಿ ಬ್ರಿಡ್ಜ್ ಹತ್ರ ಆ ಕಡೆ ಬೈಪಾಸಲ್ಲಿ ಹುಡುಗನ ಇಳಿಸ್ಬಿಟ್ಟು ನೀನು ನಡಿ ಅಂತೇಳಿ ತುಂಬ ಕಾರುಗಳಿದ್ದಾವೆ ಅವ್ರ ಹಿಂದೆಗಡೆ. ಅದಕ್ಕೆ ಅಂದಿದ್ರೆ ಅವನು ಏನು ಮಾತಾಡಿದ್ರೆ ಭಯ ಬಿದ್ದು ಬಂದುಬಿಟ್ಟಿದ್ದಾನೆ. ಮತ್ತು ಬೆಳಗ್ಗೆ ಏನೋ ಅವ್ರ ಮನೆ ಹತ್ರ ಹೋಗಿದ್ರೆ ಅವನು ಅಲ್ಲೇನೋ ಹೋದಾಗ ಈ ಕಡೆ ಎಲ್ಲ ಬರೋಕ್ಕೆ ಹೋಗ್ಬೇಡ ನೀನು ಅಂತೇಳಿ ಏನೋ ಒಂಥರ ರೀತಿಯಲ್ಲಿ ಅವನಿಗೆ ಧಮಕಿ ಹಾಕಿದ್ದಾರೆ. ಅವನು ಅದರಿಂದ ಸ್ವಲ್ಪ ಮನನೊಂದು ಬಂದು ಅವ್ರ ಗ್ರಾಮ ಕೌರನಹಳ್ಳಿ ಗ್ರಾಮದಲ್ಲಿ ವಿಷ ಕುಡಿದು ಜಿಲ್ಲಾಸ್ಪತ್ರೆಗೆ ದಾಖಲಾದಾಗ ನನಗೆ ಫೋನ್ ಬಂತು ಸರ್. ಹಾಗಾಗಿ ಇಲ್ಲಿ ನಾನು ಬಂದಿದ್ದೀನಿ ಸರ್. ಪೊಲೀಸವರು ಅವ್ರ ಕರ್ತವ್ಯ ಕರೆಕ್ಟಾಗಿ
ಪ್ರಾಮಾಣಿಕವಾಗಿ ಮಾಡಿದರೆ ಇವತ್ತು ಅವನು ಸಾವು ಗಂಟೆ ಬರ್ತಾ ಇರಲಿಲ್ಲ. ಇದನ್ನು ನೇರವಾಗಿ ಅವ್ರಿಗೆ ಹೇಳ್ತೀನಿ. ನಾನು ಸುಮಾರು ಕಂಪ್ಲೇಂಟ್ ಸ್ಟೇಷನ್ ಮೆಟ್ಲತ್ತಿ ಹೋಗಿದ್ದೀನಿ, 4 ಗಂಟೆ ಹೋಗಿದ್ದೀನಿ. ಆದರೆ ಅವ್ರು ರಾತ್ರಿ ನಡ್ಕೊಂಡು ಅಲ್ಲಿ ಇನ್ಸ್ಪೆಕ್ಟರ್ ಇಲ್ಲ ಸರ್, ಅವ್ರು ಇದ್ದಿದ್ದರೆ ಈ ಥರ ಆಗ್ತಾ ಇಲ್ಲ ಗೊತ್ತಿಲ್ಲ. ಅವ್ರ ಪಾಪ ಎಲ್ಲಿದ್ರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಅವರು ಒಂದು ಪೊಲೀಸ್ ಅವರು ಏನು ಇದು ಮಾಡಿದ್ರು, ಒಂದು ವಿಚಾರ 3 ಅವರ್ ಇರಬೇಕಿತ್ತು ಸರ್. ಅವ್ರ ಧಮಕಿ ಆ ಹುಡುಗ ಅಷ್ಟು ಅವರಿಬ್ಬರು ಪಾಪ ಇಷ್ಟಪಟ್ಟು ಅವ್ರು ಬಿಡಲ್ಲ ಅಂತ ಇದ್ರು. ಇವರು ಯಾಕೆ ಈ ಥರ ಬಲವಂತ ಮಾಡಿ ಅವ್ರನ್ನ ದೂರ ಮಾಡಿದ್ರು, ಅದು ಅವ್ರು ಬೇರೆ ಏನೇನು ಅಮಿಷಗಳು ಮತ್ತೊಂದು ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇದಕ್ಕೆ ಇವರು ಅಂತೂ ಕಾರಣ ಆಗ್ತಾರೆ ಸರ್. ಒಂದು ಕಡೆ ಯಾಕಂದ್ರೆ ನಾನು ಹತ್ರದಿಂದ ನೋಡಿದೆ, ಒಂದು ಸ್ಟೇಟ್ಮೆಂಟ್ ನನ್ನ ಸೈನ್ ಮಾಡೋಕ್ಕೆ ನನಗೇನು ಸಂಬಂಧ ಸೈನ್ ಮಾಡೋಕ್ಕೆ. ಅವರು ಒಪ್ಕೊಂಡು ಅವರಿಬ್ಬರು ಒಪ್ಕೊತೀನಿ ಅಂದ್ರೂ ಅವ್ರು ಸಪ್ರೇಟಾಗಿ ಹೋಗೋಕ್ಕೆ ನನ್ನ ಸೈನ್ ಮಾಡಂತ ಕೇಳ್ತಾರೆ. ಇವ್ರ ಉದ್ದೇಶ ಏನಂತ ಗೊತ್ತಾಗ್ತದೆ. ಇದ್ರ ಬಗ್ಗೆ SP ಇರ್ಬೋದು ಸರ್, ಖಂಡಿತ. ಇವ್ರು ನೋಡಿದ್ದಾರೆ, ನಮ್ಮ ಪಕ್ಕ ಇವ್ರು ನೋಡಿದ್ದಾರೆ. ಅದೇ ಇವರು ಸಾಯಂಕಾಲ ಬರಬೇಕಾದ್ರೆ ಹೇಳಿ ಬಂದಿದ್ದಾರೆ. ನೈಟಲ್ಲಿ ನನ್ನ ಮುಂದೆ ಹೇಳಿದ್ರು ಅವ್ರಿಗೆ, ಪೊಲೀಸವ್ರಿಗೆ, ನೀವೇನೇನು ಮಾಡಿದ್ದೀರಾ ನಿಮಗೆ ಗೊತ್ತಾಗುತ್ತೀರಿ ಮುಂದೆ ಅಂತೇಳಿ ಇವರು ಹೇಳಿದ್ದಾರೆ. ಇದ್ರ ಬಗ್ಗೆ SP ಸಾಹೇಬ್ರಿಗೆ ಸ್ವಲ್ಪ ಅಂದ ಹಾಗೆ ಚಾಲಕ ಶೇಖರ್ ಹಾಗೂ ವಿದ್ಯಾರ್ಥಿನಿಯ ಪ್ರೀತಿಯ ಮದುವೆಯನ್ನ ದೂರ ಮಾಡಲು ಪೊಲೀಸ್ ಠಾಣೆಯಲ್ಲಿ ಹುಡುಗಿಯ ಪೋಷಕರು ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಹೇರಿದ್ದಾರಂತೆ. ಪೊಲೀಸರು ಸಹ 3-4 ಗಂಟೆಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಕೂರಿಸಿಕೊಂಡು ಯುವತಿಯನ್ನ ಮನವೊಲಿಸುವ ಕೆಲಸ ಮಾಡಿದ್ದಾರೆ ಎಂಬ ಆರೋಪ ಸಹ ಕೇಳಿಬಂದಿದೆ. ಆದರೂ ವಿದ್ಯಾರ್ಥಿನಿ ಏನೇ ಆದರೂ ಶೇಖರ್ ಜೊತೆನೇ ಹೋಗೋದಾಗಿ ಪಟ್ಟು ಹಿಡಿದಿದ್ಲಂತೆ. ಕೊನೆಗೆ ಪ್ರೇಮಿಗಳಿಬ್ಬರ ಇಚ್ಛೆಯಂತೆ ಆಷಾಢ ಮಾಸ ಕಳೆದ ನಂತರ ಇಬ್ಬರಿಗೂ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡೋದಾಗಿ ನಂಬಿಸಿ ಇಬ್ಬರನ್ನ ಹುಡುಗಿ ಪೋಷಕರ ಕಡೆಯವರೇ ತಮ್ಮ ಕಾರ್ನಲ್ಲಿ ಕರೆದುಕೊಂಡು ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿ ಕಡೆಗೆ ಹೊರಟಿದ್ರಂತೆ. ಆದರೆ ದಾರಿ ಮಧ್ಯೆ ಶೇಖರ್ನನ್ನ ಕಾರ್ನಿಂದ ಕೆಳಗೆ ತಳ್ಳಿ ತಮ್ಮ ಹುಡುಗಿಯನ್ನ ಕರ್ಕೊಂಡು ಹೋಗಿದ್ದಾರಂತೆ. ನಂತರ ಶುಕ್ರವಾರ ಬೆಳಗ್ಗೆ ಶೇಖರ್ ತನ್ನ ಹುಡುಗಿಯನ್ನ ಭೇಟಿ ಮಾಡಲು ಆಕೆಯ ಪೋಷಕರ ಮನೆ ಬಳಿ ಹೋಗಿದ್ದಾನೆ. ಆಗ ಆಕೆಯ ಪೋಷಕರು ಬೈದು ವಾಪಸ್ ಕಳಿಸಿದ್ರಂತೆ. ಇದರಿಂದ ಮನನೊಂದ ಶೇಖರ್ ವಾಪಸ್ ತನ್ನೂರಿಗೆ ಆಗಮಿಸಿ ಸಾವಿಗೆ ಯತ್ನಿಸಿದ್ದು ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಾನೆ. ಅವರು 1 ವರ್ಷದಿಂದ ಲವ್ ಮಾಡ್ಕೊಂತ ಇದ್ರು. ಇದು ಕಾಲೇಜು ಬಸ್ ಡ್ರೈವರು, ಕಾಲೇಜಿಗೆ ಬರ್ತಾ ಲವ್ ಮಾಡ್ಕೊಂಡಿದ್ರು. ಕರ್ಕೊಂಬರೋನು ಇವ್ರ ಮನೆಗೆ ಕರ್ಕೊಂಬರೋನು. ಇದು ಆಮ್ಲೆಟು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಒಂದೇ ತಿಂಡಿಗೆ ತಿಂತಾಯಿದ್ರು ಇಬ್ಬರು. ನಾನು ಹೋಗೇನೆ, ಜನ ಮಾತಾಡ್ಸೇನೆ. ಇವರಿಬ್ಬರು ತುಂಬ ಕ್ಲೋಸು, ಗಂಡ ಹೆಂಡತಿ ಸಮಾನ ಇದ್ದರು. ಅಷ್ಟು ಕ್ಲೋಸ್ ಆಗಿ 1 ವರ್ಷದಿಂದ. ಅವರು ಮೊನ್ನೆ 1 ತಿಂಗ್ಳಿಗೆ ಮುಂಚೆನೇ ಬರ್ತೀನಿ ಅಂತ ಹೇಳಿದ್ರು. ಇಲ್ಲ, ಪರೀಕ್ಷೆ ಬರೆಸಿಬಿಟ್ಟು ಪರೀಕ್ಷೆ ಲಾಸ್ಟ್ ಆಗಿದ ತಕ್ಷಣ ನಾನು ನಿನ್ನ ಹತ್ರ ತಲೆ ಕಟ್ಸ್ಕೊಳ್ತೀನಿ ಅಂತ ಹೇಳಿದ್ರು ಸರ್. ಪಾಪ ಅಷ್ಟೊಂದು ಒಳ್ಳೆ ಹುಡುಗಿ ಅನ್ಯಾಯ ಮಾಡಿಬಿಟ್ರು ಸರ್. ಇವರು ಬೈದು ಚೆನ್ನಾಗಿ ಹೊಡೆದು ರಾತ್ರಿ ಒಯ್ದವ್ರೆ, ಕಾರಣದಿಂದ ಬೇಕವ್ರೆ. ಇವಾಗ ಬೆಳಿಗ್ಗೆ ಹೋಗಿ ನನ್ನ ಹೆಂಡತಿ ಅಂತ ನಾವು ಹೋದರೆ ಚೆನ್ನಾಗಿ ಕಾಲಾಗಿ ಹೊತ್ತು ತೊಣ್ಕೊಲಾಗಿ ಒಯ್ದು ಅವರು ಹಿಂಸೆ ಇಕ್ಕಿ ಅವನು ಟಾರ್ಚರ್ ತರಲಾರ್ದ ಪಾಯ್ಸನ್ ತಗೊಂಡು ಸರ್. ನಂಗೆ ನಾನು ಫೋನ್ ಹಾಕಿ ಹಿಂಗೆ ಮಾಡ್ಕೊತ ಇದ್ದೀನಿ ಅಂತ ನಾನು ಹೋಗೋ ಜೊತೆಗೆ ಒತ್ತಲಾಡ್ತಾ ಇದ್ನು. ಬಾಕ್ಲಾಗ ನಂಗೆ ಕಾರ್ ತರಿಸಿ ಹಾಕ್ಕೊಂಡು ಇಲ್ಲಿಗೆ ಬರೋ ಒಳಗಾಗಿ ಮಾತುಗಳೆಲ್ಲ ನಿಂತೋಗ್ಯಾವ ಸರ್. ನಂಗೆ ತುಂಬ ಪ್ರಾಣ ಸ್ನೇಹಿತನು ಅಧ್ವಾನ ಆಗಿಬಿಟ್ಟವನು ಸರ್. ನೀವು ಮಾಧ್ಯಮ ಎಲ್ಲರೂ ಅವನು ಕಾಪಾಡಿ ಅವ್ನು ನ್ಯಾಯ ತೋರಿಸ್ಬೇಕು ಅಂತ ನಾನು ಕೋರ್ಗಂತ ಇದ್ದೀನಿ ಸರ್. ಮದುವೆ ಆಗಿದ್ದು ನಿನ್ನೆ ಬುಧವಾರ ಮದುವೆ ಆಗಿ ಅವರು ಹುಡುಗಿ ಮನೆಯವ್ರಿಗೆ ಇಷ್ಟ ಇರೋಲ್ಲ. ಇವರಿಬ್ಬರು ಪೊಲಿಟಿಷನ್ಗೆ ಅವ್ರು ಲಂಚ ತಗೊಂಡು ಈ ಥರ ಮಾಡ್ಯವ್ರೆ ಸರ್. ಸಬ್ ಇನ್ಸ್ಪೆಕ್ಟ್ರು ನಮ್ಮನ್ನೆಲ್ಲ ಓಡಿಸ್ಬಿಟ್ಟು ಕೋಲ್ ತಗೊಂಡು ಒಯ್ದು ನಮ್ಮನ್ನೆಲ್ಲ ಅಲ್ಲಿಂದ ಹೊಡೆದು ಅವ್ರ ಹತ್ರ ಲಂಚ ತಗೊಂಡು ಈ ಥರ ಅನ್ಯಾಯವಾಗಿ ಅವನ ಪ್ರಾಣ ಚೆಲ್ಲಾಟ ಆಡ್ಯವ್ರೆ ಸರ್. ಅವರು ನಮ್ಮನ್ನು ಬಿಡಲ್ಲ ಸರ್. ಸ್ಟೇಟ್ಮೆಂಟ್ ನಾವು ಕೇಳೋದ್ರಕ್ಕ ಅವರು ನಮ್ಮನ್ನು ಬೆದರಿಸಿ ಕೋಲ್ ತಗೊಂಡು ಓಡಿಸ್ಬಿಟ್ರು ನಮ್ಮನ್ನು ಅಂತ ಗೊತ್ತಾಯಿತು ನಮಗೆ ಮಾಹಿತಿ ಪ್ರಕಾರವಾಗಿ. ನನಗೆ 6:30 ಫೋನ್ ಮಾಡಿದರು. ಯಾರೋ ಫ್ರೆಂಡ್ಗಳೇ ಮುಷ್ಟೂರವರೇ ಫೋನ್ ಮಾಡಿದರು. ಇದು ಹೋಗಿ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗಿದ್ವಿ. ಇದ್ರೆ ಕರ್ಕೊಂಬಂದು ಸ್ಟೇಟ್ಮೆಂಟು ಒಂದ್ಸಲ ಏನು ಕೊಟ್ಟರು, ಅವ್ರ ಹುಡುಗಿ ನಾನು ಅವನ್ನೇ ಆಗೋದು ಅಂತೇಳಿ ಹೇಳಿದ್ಲು. ಏನೇ ಮಾಡಿದ್ರು ನಾನು ಅವನ್ನೇ ಆಗೋದು ಅಂತ ಹೇಳಿದ್ರು. ತಿರ್ಗಿ ಆಮೇಲೆ ಒಂದ್ಸಲ ಏನು ಬರೆದ್ರು ಸ್ಟೇಟ್ಮೆಂಟಲ್ಲಿ, ನಾವು ಯಾವುದೇ ಕಾರಣಕ್ಕೂ ಅವನ ಜೊತೆಯಲ್ಲೇ ಹೋಗೋದು ಅಂತೇಳಿ ಬರ್ತು ಇದು ಮಾಡಿದ್ರು. ತಿರ್ಗಿ ಆಮೇಲೆ ಅದನ್ನು ಬಿಟ್ಬಿಟ್ರು. ತಿರ್ಗಿ ಆಮೇಲೆ ಏನು ಮಾಡಿದ್ರು, ಇದು ಇನ್ನೊಂದು ಸಲ ಏನು ಮಾಡಿದ್ರು, ಶ್ರಾವಣ ಮುಗಿದ ಮೇಲೆ ನಾವು ಮದುವೆ ಮಾಡಿಕೊಡ್ತೀವಿ, 50 ಲಕ್ಷ ಕೊಡ್ತೀವಿ, ಬೇಕಾದರೆ 50 ಲಕ್ಷ ಕೊಟ್ಟು ನಾವು ಮದುವೆ ಮಾಡ್ತೀವಿ ಚೌಟ್ರಿಯಲ್ಲೇ, ಬಿಡಮ್ಮ ಆಯಿತು ಅಂತೇಳಿ ಸೈನಿಗಳು ಹಾಕುವಂಥ ಪೊಲೀಸ್ ಇಲಾಖೆಯವರು ಒತ್ತಾಯ ಮಾಡಿದ್ರು.
ಒತ್ತಾಯ ಮಾಡಿದ್ರು ನಾವು ಹುಡುಗಿ ಒಪ್ಪಲಿಲ್ಲ, ನಾನು ಅವನ್ನೇ ಆಗೋದು ಮದುವೆ ಅಂಥೇಳಿ ಇದು ಮಾಡಿ ಆಮೇಲೆ ಏನು ಮಾಡಿದ್ರು, ಇನ್ನೊಂದು ಲಾಸ್ಟಲ್ಲಿ ಏನು ಮಾಡಿದ್ರು, ಅಜ್ಜಿಯವ್ರ ಮನೆಯಲ್ಲಿ ಇವಾಗ ಆಷಾಢ ಮಾಸ ನಮ್ಮ ಅಜ್ಜಿಯವ್ರ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಬರೆಸಿದ್ರು. ಅಲ್ಲಿಂದ ಅಜ್ಜಿಯವ್ರ ಮನೇಲಿ ಇರ್ತೀವಿ ಅಂತ ಸೈನಿಗಳು ಹಾಕ್ಸಾಕಿ ಇದು ಮಾಡೋದು, ಸೈನಿಗಳು ಹಾಕಲಿಲ್ಲ, ಹುಡುಗಿ ಹಾಕಿಲ್ಲ ನಾವು. ಯಾಕಂದ್ರೆ ಆಮೇಲೆ ಏನು ಮಾಡಿದ್ರು, ಅಜ್ಜಿಯವ್ರ ಮನೆಗೆ ಇರು ಬರ್ರಿ ಅಂತ ಹೇಳ್ಬಿಟ್ಟು ಇಬ್ಬರನ್ನ ನಾವು ಕಾನ್ಸ್ಟೇಬಲ್ ಕಾರಲ್ಲೇ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದೆ, ಸರ್ ನಾವು ಸಾಕ್ಷಿಗೆ ಅಲ್ಲಿ ಸೈನ್ ಹಾಕಿದ್ದೀವಿ, ಫೋಟೋ ಬಿದ್ದಿದ್ದೀವಿ, ಅಲ್ಲಿ ಫೋಟೋಗಳು ಬಿದ್ದಿದ್ದೀವಿ, ಸಾಕ್ಷಿಗೆ ಸೈನ್ ಹಾಕಿದ್ದೀವಿ, ಸರ್ ಏನೂ ತೊಂದರೆ ಆಗಲ್ವಾ, ಅವನ ಜೊತೆಯಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲಪ್ಪ ಏನೂ ತೊಂದರೆ ಇಲ್ಲ, ಅವ್ರ ನಂಬರ್ ಎಲ್ಲ ತೊಗೊಂಡಿದ್ದೀವಿ, ಅವರು ಮುಖಾಂತರವಾಗೇ ತಂದುಕೊಟ್ಟಿದ್ವಿ. ತಿರ್ಗಿ ಅಗಲಗುರ್ಕಿ ನಮಗೆ ಬೆಳಗ್ಗೆ ಗೊತ್ತಾಗಿದ್ದ ಮಾಹಿತಿ ಪ್ರಕಾರ ಅಗಲಗುರ್ಕಿ ಗೇಟಲ್ಲಿ ಇಳಿಸ್ಬಿಟ್ರು ರಾತ್ರಿ ಅಂತ ಗೊತ್ತಾಯಿತು. ಹುಡುಗನ್ನ ಜಾಸ್ತಿ ಕಾರುಗಳು ಬರ್ತಾವೆ, ಅವ್ನು ಭಯ ಆಯಿತೋ ಬಿಡ್ತೋ ನಮ್ಗೆ ಅದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಯಾಕಂದರೆ ಗೊತ್ತಿರೋದು ಹೇಳಬೇಕು. ಅಲ್ಲಿ ಇಳಿಸ್ಬಿಟ್ಟು ಈ ಥರ ಮಾಡಿದ್ರು ಅಂತ ಅಗಲಗುರ್ಕಿವರೆಗೂ ಕರ್ಕೊಂಡೋಗಿದ್ರು, ಅಗಲಗುರ್ಕಿ ಬ್ರಿಡ್ಜಿವರೆಗೂ ಕರ್ಕೊಂಡೋಗಿ ಅಲ್ಲಿ ಇಳಿಸ್ಬಿಟ್ರು ಅಂತ ಹೇಳಿದ್ರು. ಆ ಹುಡುಗ ಏನು ಮಾಡಿದ್ನು ಅಂತ ಅವಾಗ ಏನು ಮಾಡಿಲ್ಲ, ದುಡ್ಡು ಜಾಸ್ತಿ ಹಾಕಿದ್ದಾರೆ ಅಂತ ಅದೆಲ್ಲ ಮಾಹಿತಿ ಗೊತ್ತಿರೋದೆ. ಆ ಹುಡುಗ ತಿರ್ಗಿ ಆಮೇಲೆ ಏನು ಮಾಡ್ಕೊಂಡೋ ಗೊತ್ತಿಲ್ಲ, ಇಲ್ಲಿ ಬಂದು ಪಾಯ್ಸನ್ನು ಊರಲ್ಲಿ ಬಂದು ಅಲ್ಲಿ ಹುಡುಗಿನೂ ಮಾತಾಡಿದ್ದಾಳೆ. ಹುಡುಗಿ ಫೋನ್ ಮಾಡಿ ಅವ್ರ ಅಕ್ಕ ಇದ್ದಾರೆ, ಅವ್ರ ಅಕ್ಕನ ಬೇಕಾಗಿದ್ದರೆ ಸ್ಟೇಟ್ಮೆಂಟ್ ತೊಗೊಳ್ರಿ. ಹುಡುಗಿ ಫೋನ್ ಮಾಡಿ ಅವ್ರ ಅಕ್ಕಗೆ ಹೇಳಿದ್ದಾಳೆ, ಮುಷ್ಟೂರ ಹತ್ರ ಇದ್ರಂತೆ. ಹುಡುಗಿ ಫೋನ್ ಮಾಡಿಬಿಟ್ಟು ನಿನ್ನ ತಮ್ಮ ಪಾಯ್ಸನ್ ತಗೊತಾವನೆ ನೋಡ್ರಿ ಅಂತೇಳಿ ಹೇಳಿ ಇದು ಮಾಡಿದ್ದಾನೆ. ಆ ಹುಡುಗಿ ಓಡಿ ಬಂದು ಕಾರ್ ಹಾಕ್ಕೊಂಡು ಇವ್ರದೇ ದೇವರಾಜಣ್ಣವ್ರದ್ದೇ ಕಾರ್ ಹಾಕ್ಕೊಂಡು ಹೋಗಿ ಆ ಹುಡುಗಿ ಹಾಸ್ಪಿಟ್ಲಲ್ಲಿ ತಂದು ಹಾಕಿದ್ದಾರೆ. ಇನ್ನು ವಯಸ್ಸಿನ ಅಂತರ, ಚಾಲಕ ಹಾಗೂ ವಿದ್ಯಾರ್ಥಿನಿ ಅನ್ನೋ ಬಾಂಧವ್ಯ ಮರೆತು ಇಬ್ಬರು ಪ್ರೀತಿ ಪ್ರೇಮ ಅಂತ ಮದುವೆವರೆಗೂ ಹೋಗಿದ್ದು ಒಂದೆಡೆಯಾದರೆ, ಮತ್ತೊಂದೆಡೆ ವಯಸ್ಸಿನ ಅಂತರ ಅಂತ ನೆಪ ಹೇಳಿ ಹುಡುಗಿಯ ಪೋಷಕರು ಸಲೀಸಾಗಿ ತಮ್ಮ ಹುಡುಗಿಯನ್ನು ಭದ್ರಪಡಿಸಿಕೊಂಡಿದ್ದಾರೆ. ಆದರೆ ಇತ್ತ ಆಕೆಯ ಪ್ರಿಯಕರ ಆಕೆಯ ನೆನಪಲ್ಲಿ ಸಾವಿಗೆ ಯತ್ನಿಸಿ ಆಸ್ಪತ್ರೆ ಪಾಲಾಗಿದ್ದು ವಿಪರ್ಯಾಸ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.